ಇಮ್ಮಡಿ ಪುಲಿಕೇಶಿ. ಈತನಿಗೆ ದಕ್ಷಿಣ ಪತೇಶ್ವರ, ಪರಮೇಶ್ವರ, ಶ್ರೀ ಪೃಥ್ವಿವಲ್ಲಭ ಅಂತ ಬಿರುದುಗಳಿದ್ದವು. ಈತ ಅಖಂಡ ಭಾರತವನ್ನು ಗೆದ್ದಂತಹ ದೊರೆ. ಬಾದಾಮಿಯಿಂದ ಅಫ್ಘಾನಿಸ್ತಾನದವರೆಗೂ ಯುದ್ಧವನ್ನು ಮಾಡಿ ಗೆದ್ದಂತಹ ದೊರೆ. ಉತ್ತರದಲ್ಲಿ ಹರ್ಷವರ್ಧನ ತನ್ನ ಬಿಗುಮಾನದಿಂದ ಮೆರೆದಾಡುವಾಗ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ 21 ದಿನಗಳ ಇವರೆಗೆ ಯುದ್ಧ ಮಾಡಿ ಆತನನ್ನು 630ರಲ್ಲಿ ಅಂದರೆ ಕ್ರಿಸ್ತಪೂರ್ವ 630ರಲ್ಲೇ ಸೋಲಿಸಿಬಿಟ್ಟ. ಈತ ಪಲ್ಲವರನ್ನು ಸೋಲಿಸ್ತಾನೆ, ಉತ್ತರದಲ್ಲಿನ ಹರ್ಷವರ್ಧನ ಸೋಲಿಸ್ತಾನೆ, ನೌಕಾಪಡೆಯ ಪಿತಾಮಹ ಅಂತ ಕೂಡ ಅನಿಸ್ಕೊಳ್ತಾನೆ. ಇಂಟೆಲಿಜೆನ್ಸ್ ಚೀನಿ ಯಾತ್ರಿಕ ಹ್ಯೂಯೆನ್ಸಾಂಗ್ ಈತನ ಬಗ್ಗೆ ಹಾಡಿ ಕೊಂಡಾಡಿದಾನೆ. ಅಷ್ಟೊಂದು ಪರಾಕ್ರಮಿ ರಾಜ. ಉತ್ತರದ ಪತೇಶ್ವರನನ್ನು ಸೋಲಿಸಿದಂತಹ ಈತನಿಗೆ ದಕ್ಷಿಣದ ಪತೇಶ್ವರ ಅಂತ ಬಿರುದು. ಇದಾದ ನಂತರ ಅವನಿಗೆ ಬರಬೇಕಾಗಿತ್ತು ರಾಜಾದಿರಾಜ, ಮಹಾರಾಜಾದಿರಾಜ. ಈತ ಭಾರತವನ್ನು ಗೆದ್ದಂತಹ ದೊರೆ, ಕನ್ನಡಿಗರ ಸ್ವಾಭಿಮಾನದ ದೊರೆ. ಹರ್ಷವರ್ಧನ ಯುದ್ಧದಲ್ಲಿ ಸೋತ ನಂತರ ಆತನ ಇಡೀ ಸಾಮ್ರಾಜ್ಯವನ್ನೇ ಮತ್ತೆ ಆತನಿಗೆ ವಾಪಸ್ ಕೊಟ್ಟಂತಹ ದೊರೆ. ಕನ್ನಡಿಗರು ಎಲ್ಲೆಲ್ಲಿ ತಮ್ಮ ತಮ್ಮ ಪ್ರದೇಶಗಳನ್ನು ಗೆದ್ದಿದ್ದಾರೋ ಮತ್ತೆ ಗೆದ್ದಂತಹ ಪ್ರದೇಶಗಳನ್ನು ಶತ್ರುಗಳಿಗೆ ಬಿಟ್ಟುಕೊಟ್ಟಂತಹ ಹೆಮ್ಮೆಯಂಥ ದೊರೆ. ಇಂಥವರು ಇವತ್ತು ಹುಟ್ಟಿದಂತಹ ಏಪ್ರಿಲ್ 4 ಇವತ್ತು ಈತನ ಜನಿಸಿದಂತಹ ದಿನ. ಅದಕ್ಕೆ ನಿಮ್ಮೆಲ್ಲರ ಸ್ವಾಭಿಮಾನ ಮತ್ತು ಹೆಮ್ಮೆಯ ದೊರೆ ಇಮ್ಮಡಿ ಪುಲಿಕೇಶಿ.